ಸ್ನೇಹಿತರೆ ನಮಸ್ಕಾರ. ಲೇಟೆಸ್ಟ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ನಲ್ಲಿ ಶ್ವೇತಕ್ರಾಂತಿ 2.0 ಬಗ್ಗೆ ತಿಳ್ಕೊಳ್ಳೋಣ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮಹಿಳಾ ಸಬಲೀಕರಣ ಮತ್ತು ಅಪೌಷ್ಟಿಕತೆಯ ವಿರುದ್ಧ ಹೋರಾಡುವಲ್ಲಿ ಶ್ವೇತಕ್ರಾಂತಿ 2.0 ಪಾತ್ರವನ್ನು ಎತ್ತಿ ತೋರಿಸಿದರು. ಈ ಉಪಕ್ರಮವು ಉದ್ಯೋಗವನ್ನು ಹೆಚ್ಚಿಸಲು, ಸಾವಯವ ಕೃಷಿಯನ್ನು ಬಲಪಡಿಸಲು ಮತ್ತು ಮಣ್ಣಿನ ಫಲವತ್ತತೆಯನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ. ಭಾರತವು ಈಗ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ದೇಶವಾಗಿದೆ. ಡೈರಿ ವಲಯದಲ್ಲಿ ಮಹಿಳೆಯರಿಂದ ಗಮನಾರ್ಹ ಕೊಡುಗೆಗಳಿವೆ. ಈ ಉಪಕ್ರಮವು ಸಹಕಾರಿ ಕ್ಷೇತ್ರವನ್ನು ಪುನಶ್ಚೇತನಗೊಳಿಸುವ ಸರ್ಕಾರದ ಪ್ರಯತ್ನಗಳ ಭಾಗವಾಗಿದೆ. 2.0 ಶ್ವೇತಕ್ರಾಂತಿಯ ಪ್ರಮುಖ ಉದ್ದೇಶಗಳು: ಹೈನುಗಾರಿಕೆ ಉದ್ಯಮದಲ್ಲಿ ತಮ್ಮ ಪಾತ್ರವನ್ನು ವಿಸ್ತರಿಸುವ ಮೂಲಕ ಗ್ರಾಮೀಣ ಮಹಿಳೆಯರನ್ನು ಸಬಲೀಕರಣಗೊಳಿಸುವುದು. 5 ವರ್ಷಗಳಲ್ಲಿ ದೈನಂದಿನ ಹಾಲು ಸಂಗ್ರಹಣೆಯನ್ನು 1,000 ಲೀಟರ್ಗೆ ಹೆಚ್ಚಿಸಿ ಗ್ರಾಮೀಣ ಜೀವನೋಪಾಯವನ್ನು ಗಣನೀಯವಾಗಿ ಹೆಚ್ಚಿಸುವುದು. ಸಾವಯವ ಕೃಷಿಯನ್ನು ಉತ್ತೇಜಿಸಿ ಮತ್ತು ಸಾವಯವ ಕೃಷಿ ವಿಧಾನಗಳ ಬಳಕೆಯ ಮೂಲಕ ಮಣ್ಣಿನ ಫಲವತ್ತತೆಯನ್ನು ಸುಧಾರಿಸುವುದು. ಹೊಸ ಪ್ರಾಥಮಿಕ ಡೈರಿ ಮತ್ತು ಮೀನುಗಾರಿಕಾ ಸಹಕಾರ ಸಂಘಗಳನ್ನು ರಚಿಸುವ ಮತ್ತು ಬೆಂಬಲಿಸುವ ಮೂಲಕ ವಿಶೇಷವಾಗಿ ಗ್ರಾಮಗಳು ಮತ್ತು ಪಂಚಾಯತ್ಗಳಲ್ಲಿ ಡೈರಿ ಸಹಕಾರ ಸಂಘಗಳನ್ನು ಬಲಪಡಿಸುವುದು. ಸರ್ಕಾರದ ಉಪಕ್ರಮಗಳು: ಭಾರತದಾದ್ಯಂತ ಸಹಕಾರಿ ಕ್ಷೇತ್ರಗಳನ್ನು ಪುನರುಜ್ಜೀವನಗೊಳಿಸಲು ಸಹಕಾರ ಸಚಿವಾಲಯ ರಚನೆ. ಡೈರಿ ಸಹಕಾರಿ ಸಂಘಗಳನ್ನು ವಿಸ್ತರಿಸುವುದರ ಮೇಲೆ ಕೇಂದ್ರೀಕರಿಸುವುದು. ವಿಶೇಷವಾಗಿ ಗುಜರಾತ್ನಂತಹ ರಾಜ್ಯಗಳಲ್ಲಿ ಸಾವಿರಾರು ಕೋಟಿ ಮೌಲ್ಯದ ವ್ಯವಹಾರವನ್ನು ಪ್ರೋತ್ಸಾಹಿಸುವುದು. ಮುಚ್ಚಿಹೋದ ಪ್ರದೇಶಗಳಲ್ಲಿ 2 ಲಕ್ಷ ಹೊಸ ಸಹಕಾರಿ ಸಂಘಗಳನ್ನು ರಚಿಸಲು ಮತ್ತು ಬಲಪಡಿಸಲು ಮಾರ್ಗದರ್ಶಕವನ್ನು ಪ್ರಾರಂಭಿಸಲಾಗಿದೆ. ಡೈರಿ ಮತ್ತು ಮೀನುಗಾರಿಕೆ ಸಹಕಾರಿಗಳ ಅಭಿವೃದ್ಧಿಯ ಮೂಲಕ ಗ್ರಾಮೀಣ ಆರ್ಥಿಕತೆಯನ್ನು ಉತ್ತೇಜಿಸಲು ಒತ್ತು ನೀಡುವುದಾಗಿದೆ. ಮಹಿಳೆಯರು ಮತ್ತು ರೈತರ ಮೇಲೆ ಪರಿಣಾಮ: ಡೈರಿ ವಲಯದ ಕಾರ್ಮಿಕರಲ್ಲಿ ಹೆಚ್ಚಿನವರು ಮಹಿಳೆಯರು. ವ್ಯಾಪಾರ ಮತ್ತು ಆರ್ಥಿಕ ಬೆಳವಣಿಗೆಗೆ ಕೊಡುಗೆ ನೀಡುತ್ತಾರೆ. ಶ್ವೇತಕ್ರಾಂತಿ 2.0 ರೈತರ ಆದಾಯವನ್ನು ಹೆಚ್ಚಿಸಲು ಮತ್ತು ಗ್ರಾಮೀಣ ಸಮುದಾಯಗಳಿಗೆ ಉದ್ಯೋಗವನ್ನು ಒದಗಿಸುವ ನಿರೀಕ್ಷೆ ಇದೆ. ಮಹಿಳಾ ಸಬಲೀಕರಣವು ಅವರ ಆರ್ಥಿಕ ಸ್ವಾತಂತ್ರ್ಯ ಮತ್ತು ಸಮಾಜಕ್ಕೆ ಕೊಡುಗೆಯನ್ನು ಹೆಚ್ಚಿಸುವ ಒಂದು ಪ್ರಮುಖ ಭಾಗವಾಗಿದೆ. ಈ ಉಪಕ್ರಮವು ಹಾಲಿನ ಉತ್ಪಾದನೆ ಮತ್ತು ಲಭ್ಯತೆಯನ್ನು ಸುಧಾರಿಸುವ ಮೂಲಕ ಅಪೌಷ್ಟಿಕತೆಯನ್ನು ಸಹ ಪರಿಹರಿಸುತ್ತದೆ. ಅಭ್ಯಾಸ ಪ್ರಶ್ನೆ: ಹಾಲು ಸಂಗ್ರಹಣೆಗೆ ಸಂಬಂಧಿಸಿದಂತೆ ಶ್ವೇತಕ್ರಾಂತಿ 2.0ದ ಪ್ರಮುಖ ಗುರಿ ಏನು? ಎ. 500 ಲಕ್ಷ ಲೀಟರ್, ಬಿ. 1,000 ಲಕ್ಷ ಲೀಟರ್, 2,000 ಲಕ್ಷ ಲೀಟರ್, ಡಿ. 5,000 ಲಕ್ಷ ಲೀಟರ್. ನಿಮ್ಮ ಆನ್ಸರ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.